ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ನೋಡಿದ್ದೀರಾ? ಹೇಗಿದೆ? ಅದೇ ಹೇಳಿದಿರಲ್ಲ, ಸ್ವೀಡನ್ ದೇಶ ಎಂಬುದಾಗಿ ಅನ್ನುತ್ತೀರಾ? ಹೌದು, ಅದೇ ದೇಶ. ಯುರೋಪ್ ಖಂಡದಲ್ಲಿ ಇರುವಂಥ ಸ್ವೀಡನ್ ದೇಶ. ಅದರಲ್ಲಿ ಒಂದು ಬೆಟ್ಟ ಪ್ರದೇಶ, ಸಮುದ್ರಕ್ಕೆ ಅಂಟಿಕೊಂಡಿರುವಂಥ ಬೆಟ್ಟ ಪ್ರದೇಶ. ಹಿಂದೆ ನೋಡ್ತೀರಲ್ಲ, ದೊಡ್ಡ ಸಮುದ್ರ. ಈ ಸಮುದ್ರ ಯಾವುದೆಂದರೆ ಪೆಸಿಫಿಕ್ ಓಷನ್ ಎಂಬುದಾಗಿ ಹೇಳುತ್ತಾರಲ್ಲ, ಪೆಸಿಫಿಕ್ ಮಹಾಸಾಗರ, ಅದರ ಉತ್ತರ ಭಾಗ. ಆದ್ದರಿಂದ ಇದಕ್ಕೆ ಹೆಸರು ನಾರ್ತ್ ಸಿ, ಉತ್ತರ ಸಮುದ್ರ. ಉತ್ತರ ಭಾಗದಲ್ಲಿ ಇರುವಂಥ ಸಮುದ್ರ ಎಂಬುದಾಗಿ ಇದನ್ನು ಕರೆಯುತ್ತಾರೆ. ಯಾವಾಗಲೂ ತಂಪಾದ ಗಾಳಿ ಬೀಸುತ್ತಾ ಇರುತ್ತದೆ, ತಂಪಾಗಿದೆ, ಬಹಳ ಪ್ಲೆಸೆಂಟ್ ಆಗಿರುವಂಥ ಒಂದು ದೇಶ ಇದು, ಬಹಳ ಸುಂದರವಾಗಿದೆ. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ದೇವರ ಸೃಷ್ಟಿ ಎಷ್ಟು ಆಶ್ಚರ್ಯವಾದದ್ದಲ್ಲವ? ಇದನ್ನು ನೋಡುತ್ತಾ ನೋಡುತ್ತಾ ದೊಡ್ಡ ಒಂದು ಸಂತೋಷ. ಇದನ್ನೆಲ್ಲ ಸೃಷ್ಟಿಸಿದಂಥ ದೇವರ ಮಹತ್ವವನ್ನು ನೆನೆಸಿ ಸ್ತುತಿಸುವಾಗ ಹೃದಯದಲ್ಲಿ ಒಂದು ದೊಡ್ಡ ನಂಬಿಕೆ, ಸಂತೋಷ ಉಂಟಾಗುತ್ತದೆ. ಸರಿ, ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 119, 165ನೇ ವಾಕ್ಯ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಒಬ್ಬ ಭಕ್ತನು ಹೇಳುತ್ತಾನೆ, ನಿಮ್ಮ ಧರ್ಮಶಾಸ್ತ್ರ, ಈ ಒಂದು ಸತ್ಯವೇದ, ಈ ವಾಕ್ಯಗಳನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಸಾಧಾರಣ ಸಮಾಧಾನ ಬೇರೆ, ಸ್ವಲ್ಪ ಹೆಚ್ಚು ಸಮಾಧಾನ ಬೇರೆ, ಸಂಪೂರ್ಣ ಸಮಾಧಾನ ಬೇರೆ. ಕೆಲವರು ಹೇಳುತ್ತಾರೆ, ನಾನು ಸಮಾಧಾನವಾಗಿದ್ದೇನೆ ಎಂದು ಹೇಳುತ್ತಾರೆ. ಅದು ಅರ್ಧಂಬರ್ಧ ಸಮಾಧಾನ, ಸುಮ್ಮನೆ ಹೆಸರಿಗೆ ಸಮಾಧಾನವಾಗಿದ್ದೇನೆ ಎಂದು ಹೇಳುವುದು. ಯಾವುದೋ ಒಂದು ಭಾಗದಲ್ಲಿ ಸಮಾಧಾನ ಇರಬಹುದು, ಆದರೆ ಸಂಪೂರ್ಣ ಸಮಾಧಾನ ಅನ್ನುವಾಗ ಎಲ್ಲ ವಿಧಗಳಲ್ಲೂ ಸಮಾಧಾನ. ಮನೆಯೊಳಗೆ ಸಮಾಧಾನ, ಕೆಲಸದಲ್ಲಿ ಸಮಾಧಾನ, ಬಿಸ್ನೆಸ್ನಲ್ಲಿ ಸಮಾಧಾನ, ಸಭೆಗೆ ಬಂದರೆ ಸಮಾಧಾನ, ಎಲ್ಲ ವಿಧಗಳಲ್ಲೂ ಪರಿಪೂರ್ಣ ಸಮಾಧಾನ. ಶರೀರದ ಆರೋಗ್ಯದಲ್ಲಿ ಸಮಾಧಾನ, ಆದಾಯದಲ್ಲಿ ಸಮಾಧಾನ, ಎಲ್ಲದರಲ್ಲೂ ಸಂಪೂರ್ಣ ಸಮಾಧಾನ. ಅದರಲ್ಲಿ ನೋಡುವಾಗ ಸಂಪೂರ್ಣ ಸಮಾಧಾನ. ಯೆಹೋವನ ಧರ್ಮಶಾಸ್ತ್ರವನ್ನು ಪ್ರೀತಿಸುವಂಥವರಿಗೆ ಸಂಪೂರ್ಣ ಸಮಾಧಾನ, ಬಹಳ ಸಂತೋಷವಾಗಿದೆ. ಹಾಗೆ ಪೂರ್ಣವಾದ ಒಂದು ಸಮಾಧಾನ. ಅದು ಯಾವಾಗ ಉಂಟಾಗುತ್ತದೆ ಗೊತ್ತಾ? ಕರ್ತನ ಸತ್ಯವೇದ. ಇದು ಬಹಳ ಮಧುರವಾದದ್ದು. ನೋಡಿರಿ, ಇದನ್ನು ಓದುತ್ತಾ ಓದುತ್ತಾ ಧ್ಯಾನಿಸುತ್ತಾ ಅಷ್ಟು ದೊಡ್ಡ ಸಮಾಧಾನ ಹೃದಯದಲ್ಲಿ ಬರುತ್ತದೆ. ನೀವು ಶೋಧಿಸಿ ನೋಡಿರಿ. ನಾನು, ನನ್ನ ಬಂಧುಗಳು ಒಬ್ಬರು, ಅವರು ಹಿಂದೂ ಕುಟುಂಬದಿಂದ ಯೇಸುವನ್ನು ಸ್ವೀಕರಿಸಿಕೊಂಡರು. ಅವರ ಯಜಮಾನರು, ಅವರು ನನ್ನ ಬಂಧುಗಳು, ಅವರು ಬಹಳ ಸ್ಟ್ರಿಕ್ಟ್ ಆಗಿರುತ್ತಾರೆ. ಆದ್ದರಿಂದ ಇವರು ಯಾವುದೇ ಚರ್ಚ್ಗೆ ಹೋಗೋದಕ್ಕೆ ಆಗೋದು, ಕ್ರೈಸ್ತ ಕೂಟಗಳಿಗೆ ಹೋಗೋದಕ್ಕಾಗೋದು, ಟಿವಿಯಲ್ಲಿ ಕ್ರೈಸ್ತ ಕಾರ್ಯಕ್ರಮ ನೋಡಿದರೂ ಕೂಡ ಕೋಪ ಬರುತ್ತದೆ, ನೋಡೋದಕ್ಕೆ ಆಗೋದು. ಅವರ ಮನೆಯಲ್ಲಿ ಅವರನ್ನು ದಾಸರಂತೆ ಇಟ್ಟುಕೊಂಡಿದ್ದರು ನೋಡಿರಿ. ಆದ್ದರಿಂದ ಅವರಿಗೆ, ಅವರು ಯೇಸುವನ್ನು ಸ್ವೀಕರಿಸಿಕೊಂಡವರು, ರಕ್ಷಣೆ ಹೊಂದಿದರು. ಅವರು ಬೇರೆ ಎಲ್ಲಿ ಕೂಡ ಹೋಗಿ ತನ್ನ ಕಾರ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ ಆಗದು, ಅಂತಹ ಪರಿಸ್ಥಿತಿ. ಒಮ್ಮೆ ನಾನು ಊರಿಗೆ ಬಂದಿದ್ದಾಗ ಅವರೊಟ್ಟಿಗೆ ಮಾತನಾಡಿದೆ. ಅವರನ್ನು ನೋಡಿ ಹೇಗಿದ್ದೀರಾ ಎಂಬುದಾಗಿ ವಿಚಾರಿಸುವಾಗ ಅವರು ಹೇಳಿದರು, ಚೆನ್ನಾಗಿದ್ದೇನೆ ಎಂಬುದಾಗಿ ಹೇಳಿ, ನಿಮ್ಮನ್ನು ಎಲ್ಲಿಗೂ ಹೋಗೋದಕ್ಕೆ ಬಿಡುವುದಿಲ್ಲ, ಚರ್ಚ್ಗೆ ಹೋಗೋದಕ್ಕಾಗದು, ಕೂಟಗಳಿಗೆ ಹೋಗೋದಕ್ಕೆ ಆಗದು, ಟಿವಿಯಲ್ಲಿ ಕಾರ್ಯಕ್ರಮ ನೋಡೋದಕ್ಕೂ ಬಿಡುವುದಿಲ್ಲ ಎಂದು ಹೇಳುತ್ತಾ ಇದ್ದರು. ಹೌದು, ಯಾವುದಕ್ಕೂ ಬಿಡುವುದಿಲ್ಲ, ಆ ರೀತಿ ಇದ್ದೇನೆ. ಹಾಗಾದರೆ ಹೇಗಿದ್ದೀರಾ ಎಂದು ಕೇಳುವಾಗ ಅವರು ಹೇಳಿದರು, ನನ್ನ ಬಳಿ ಒಂದು ಸತ್ಯವೇದ ಇದೆ, ಅದನ್ನು ಕಾಣದಂತೆ ನಾನು ರೂಮ್ನಲ್ಲಿ ಬಚ್ಚಿಟ್ಟಿದ್ದೇನೆ. ನನ್ನ ಯಜಮಾನರು ಮಧ್ಯಾಹ್ನದಲ್ಲಿ ಊಟ ಮಾಡಿದ ನಂತರ ಸ್ವಲ್ಪ ಮಲಗಿ ನಿದ್ರೆ ಮಾಡುವರು. ಆಗ ನಾನು ಬೇಗನೆ ಹೋಗಿ ಸತ್ಯವೇದವನ್ನು ತೆಗೆದುಕೊಂಡು ಒಬ್ಬಳೇ ಕುಳಿತು ಅದನ್ನು ಓದುವೆನು. ಸತ್ಯವೇದ ವಾಕ್ಯಗಳ ಮೂಲಕವಾಗಿ ಯೇಸು ನನ್ನೊಂದಿಗೆ ಮಾತನಾಡುವರು. ಅವರು ಆ ರೀತಿಯಾಗಿ ಹೇಳಿದರು, ಯೇಸು ವಾಕ್ಯದ ಮೂಲಕ ಮಾತನಾಡುವರು. ಬೇರೆ ಎಲ್ಲಿಂದಲೂ ಕೂಡ ನನಗೆ ಸಾಂತ್ವನ ಸಿಗುವುದಿಲ್ಲ, ಬೇರೆ ಯಾವ ವಾಕ್ಯಗಳನ್ನು ಕೇಳೋದಕ್ಕಾಗುವುದಿಲ್ಲ. ಈ ಸತ್ಯವೇದ ವಾಕ್ಯ, ಅದರ ಮೂಲಕ ಯೇಸು ನನ್ನೊಂದಿಗೆ ಮಾತನಾಡುವನು. ಬಹಳ ಚೆನ್ನಾಗಿರುತ್ತದೆ, ಅದು ನನಗೆ ಬಹಳ ಒಳ್ಳೆಯ ಸಮಯ. ಆ ಒಂದು ಆನಂದದಲ್ಲಿ, ಆ ಒಂದು ಸಮಾಧಾನದಲ್ಲಿ ನಾನು ಬಹಳ ಸಂತೋಷವಾಗಿದ್ದೇನೆಂದು ಹೇಳಿದರು. ನೋಡಿರಿ, ಯಾರೋ ದಾಸರಂತೆ ಮನೆಯೊಳಗೆ ಅವರು ಇಡಲ್ಪಟ್ಟಿದ್ದಾರೆ. ಯಾರೋ ಅವರೊಂದಿಗೆ ಮಾತನಾಡೋದಕ್ಕೆ ಆಗದು, ಯಾವ ಸಂದೇಶವನ್ನು ಕೇಳೋದಕ್ಕಾಗದು. ಆದರೆ ಈ ಸತ್ಯವೇದ ವಾಕ್ಯಗಳು, ಸಂಪೂರ್ಣ ಸಮಾಧಾನ, ಸಂಪೂರ್ಣ ಸಂತೋಷ, ಅದನ್ನು ವರ್ಣಿಸುವುದಕ್ಕೆ ಆಗದು. ಯೇಸು ಅದರ ಮೂಲಕ ನನ್ನೊಂದಿಗೆ ಮಾತನಾಡುವನು. ನನಗೆ ಇದುವೇ ದೊಡ್ಡ ಸಹಾಯ ಎಂಬುದಾಗಿ ಹೇಳಿದರು. ನೀವು ಓದಿ ನೋಡಿರಿ, ಧ್ಯಾನಿಸಿ ನೋಡಿರಿ. ದೊಡ್ಡ ಸಂತೋಷ, ಸಂಪೂರ್ಣವಾದ ಸಮಾಧಾನ ಉಂಟಾಗುತ್ತದೆ. ಅದನ್ನು ಪ್ರೀತಿಸಿ ಓದಬೇಕು, ಸುಮ್ಮನೇನು ಕಾಟಾಚಾರವಾಗಿ ಓದುವುದಲ್ಲ. ಅವರಿಗೆ ನೋಡಿರಿ, ಬೇರೆ ಯಾವುದೇ ಅವಕಾಶ ಇಲ್ಲ ವಾಕ್ಯಗಳನ್ನು ಕೇಳಲು, ಸತ್ಯವೇದ ಒಂದೇ. ಅದನ್ನು ಕೂಡ ಬಚ್ಚಿ ಇಡಬೇಕು, ಕಂಡರೆ ಅದನ್ನು ತೆಗೆದು ಬೀಸಾಡಿ ಬಿಡುವರು.
ಅದನ್ನು ತೆಗೆದುಕೊಂಡು ಹಾಗೆ ಓದಲು ಆರಂಭಿಸುವಾಗ ಅದರ ಮೂಲಕವಾಗಿ ದೇವರು ಮಾತನಾಡುತ್ತಾರೆ ನೋಡಿರಿ, ಎಷ್ಟು ದೊಡ್ಡ ಸಂತೋಷ ಅಲ್ಲವಾ? ಇದುವೇ ಅವರು ಹೇಳಿದಂಥ ಒಂದು ಅನುಭವ. ನಿಮ್ಮ ಜೀವಿತದ ಅನುಭವ ಏನೋ? ಈ ಸತ್ಯ ವೇದದಲ್ಲಿ ನಿಮಗೆ ಸಂಪೂರ್ಣವಾದ ಸಮಾಧಾನ ಇದೆ. ಅದನ್ನು ಓದುತ್ತಾ ಓದುತ್ತಾ ಧ್ಯಾನಿಸುತ್ತಾ ಸತ್ಯವೇದದ ದೇವರು ಅದರ ಮೂಲಕ ಮಾತನಾಡುವರು ನೋಡಿರಿ, ಬಹಳ ಸಂತೋಷ. ಆದ್ದರಿಂದ ಮೊಣಕಾಲಿನಲ್ಲಿ ನಿಂತು ನೀವು ಆ ವಾಕ್ಯಗಳನ್ನು ಓದಿರಿ. ಒಂಟಿಯಾಗಿ ಕುಳಿತು ಆ ವಾಕ್ಯಗಳನ್ನು ಓದುವುದಕ್ಕೆ ಧ್ಯಾನಿಸುವುದಕ್ಕೆ ಆರಂಭಿಸಿ. ಅಷ್ಟು ದೊಡ್ಡ ಸಂತೋಷ ಬರುತ್ತದೆ. ದೇವರೇ, ನಿಮ್ಮ ಸತ್ಯವೇದವನ್ನು ನಾನು ಪ್ರೀತಿಸುತ್ತೇನೆ, ಪ್ರತಿನಿತ್ಯ ಅದನ್ನು ಓದುತ್ತೇನೆ, ಧ್ಯಾನಿಸುತ್ತೇನೆ. ನನಗೆ ಅದುವೇ ಸಮಾಧಾನ. ನಾನಿನ್ನು ಸತ್ಯವೇದವನ್ನು ಓದುವುದರಲ್ಲಿ, ಅದನ್ನು ಧ್ಯಾನಿಸುವುದರಲ್ಲಿ ಅಸಡ್ಡೆಯಾಗಿ ಇರುವುದಿಲ್ಲ. ಗಮನವಾಗಿ ನಾನು ಓದಿ ಆ ಪರಿಪೂರ್ಣವಾದ ಸಂಪೂರ್ಣವಾದ ಸಂತೋಷವನ್ನು, ಸಮಾಧಾನ ನಾನು ಹೊಂದಿಕೊಳ್ಳುತ್ತೇನೆ ದೇವರೇ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.